ಓಂ ಸಮಸ್ತ ನಾಡಿನ ಜನತೆಗೆ ಮತ್ತು ಜ್ಯೋತಿಷ್ಯ ಅಭಿಮಾನಿಗಳಿಗೆ ನಮಸ್ಕಾರಗಳು. ನಾರಾಯಣಾಯ ವಿದ್ಮಹೆ ಶ್ರೀನಿವಾಸಾಯ ಧೀಮಹಿ ತನ್ನೋ ವೆಂಕಟೇಶ್ವರ ಪ್ರಚೋದಯಾತ್. ಮೇಷರಾಶಿ ಭವಿಷ್ಯ. ಜೀವನದಲ್ಲಿ ಹೊಸ ಯೋಜನೆಗಳ ಬಗ್ಗೆ ಸರ್ಕಾರಿ ಅಧಿಕಾರಿಗಳೊಂದಿಗೆ ಚರ್ಚಿಸುವಿರಿ. ನಿಮ್ಮ ಉದಾಸೀನವನ್ನು ದೂರ ಮಾಡಬೇಕು. ಹೆಣ್ಣು ಮಕ್ಕಳು ತಮ್ಮ ಕೆಲಸದಲ್ಲಿ ಜಾಗರೂಕರಾಗಿರುವಿರಿ. ಹೊಸ ಪ್ರಯತ್ನಗಳನ್ನು ಮಾಡಿದಾಗ ಒಳ್ಳೆಯ ಅವಕಾಶಗಳು ದೊರೆಯುತ್ತವೆ. ಮುಂದೆ ಲಾಭವೂ ಉಂಟು. ಅದೃಷ್ಟ ಸಂಖ್ಯೆ 7. ವೃಷಭ ರಾಶಿ ಭವಿಷ್ಯ. ಹಿರಿಯರ ಆಸ್ತಿಯ ಬಗ್ಗೆ ಸಂಶೋಧನೆಗಳನ್ನು ಮಾಡುವಿರಿ. ಅದನ್ನು ಶಾಂತಿಯಿಂದ ವ್ಯವಹರಿಸಬೇಕು. ವ್ಯಾಪಾರಸ್ಥರಲ್ಲಿ ನಕಾರಾತ್ಮಕವಾದಂಥ ಆಲೋಚನೆಗಳು ಉಂಟಾಗುತ್ತವೆ. ಬೇರೆಯವರಿಂದ ವ್ಯವಹಾರದಲ್ಲಿ ಏರಿಳಿತಗಳು ಉಂಟಾಗುವ ಸಂಭವವಿದೆ. ಜಾಗೃತಿ ಇರಿ. ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ ಭವಿಷ್ಯ. ವ್ಯವಹಾರದಲ್ಲಿ ಹೊಸದಾದ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಮಾಡುವುದರಿಂದ ವಾತಾವರಣವು ಅನುಕೂಲಕರ. ನಿಮ್ಮ ಚಟುವಟಿಕೆಗಳು ತುಂಬ ಉಪಯುಕ್ತವಾಗಿದ್ದರೂ ಸಹ ಕೆಲವೊಮ್ಮೆ ಅವುಗಳಿಂದ ತೊಂದರೆಯೂ ಉಂಟು. ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ವೃದ್ಧರು ಉಸಿರಾಟದ ತೊಂದರೆ ಮತ್ತು ನರಗಳ ತೊಂದರೆಯಿಂದ ಇರುತ್ತದೆ. ಔಷಧಿಗಳನ್ನು ಉಪಯೋಗಿಸಿ. ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ ಭವಿಷ್ಯ. ನಿಮಗೆ ಹಲವಾರು ದಿನಗಳಿಂದ ಆರ್ಥಿಕವಾದಂಥ ತೊಂದರೆ ಇತ್ತು, ಆದರೆ ಇಂದು ಅದನ್ನು ಬಗೆಹರಿಸಿಕೊಳ್ಳುವ ಅವಕಾಶ ಬಂದಿದೆ. ಸಕ್ರಿಯವಾದ ವ್ಯವಹಾರದಲ್ಲಿ ಭಾಗವಹಿಸಿ. ನೀರಿಗೆ ಸಂಬಂಧಪಟ್ಟಂಥ ಮತ್ತು ತೈಲ ಸಂಬಂಧವಾದಂಥ ವ್ಯವಹಾರಗಳನ್ನು ಮಾಡುವುದರಿಂದ ನಿಮಗೆ ಒಳ್ಳೆಯ ಲಾಭದಾಯಕವಿದೆ. ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ ಭವಿಷ್ಯ. ರಾಜಕಾರಣಿಗಳಿಗೆ ಒಳ್ಳೆಯ ಸಮಯವಿದೆ. ಈ ಸಮಯವನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಮುಂದೆ ಅನುಕೂಲವಾಗುತ್ತದೆ. ಸರ್ಕಾರಿ ಸಂಬಂಧವಾದಂಥ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಪಡೆಯಲು ಅವಕಾಶವಾಗಿರುತ್ತದೆ. ಸರ್ಕಾರಿ ನೌಕರರಿಗೆ ಉನ್ನತ ಸ್ಥಾನ ದೊರೆಯುವುದು. ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ ಭವಿಷ್ಯ. ನಿಮ್ಮ ಮಗುವಿನ ನಡತೆಯ ಬಗ್ಗೆ ನೀವು ದುಃಖಿತರಾಗಬೇಡಿ. ಅದು ಪರಿಹಾರ ಉಂಟು ಮುಂದೆ. ಹೆಣ್ಣು ಮಕ್ಕಳು ಓದಿನಲ್ಲಿ ಹೆಚ್ಚು ಶ್ರಮ ಪಡುತ್ತಿದ್ದಾರೆ. ಅವರ ಶ್ರಮಕ್ಕೆ ತಕ್ಕನಾಗಿ ಪ್ರತಿಫಲವು ದೊರೆಯುತ್ತದೆ. ಲೇಖನ ಬರಹಗಾರರಿಗೆ ಉತ್ತಮ ಅವಕಾಶವಿದೆ. ಅದೃಷ್ಟ ಸಂಖ್ಯೆ 5. ತುಲಾರಾಶಿ ಭವಿಷ್ಯ. ನಿಮಗೆ ಇಂದು ಒಳ್ಳೆಯ ಅವಕಾಶಗಳು ದೊರೆಯುತ್ತವೆ. ಅದರ ಬಗ್ಗೆ ಚಿಂತನೆಗಳನ್ನು ಮಾಡಿ ಮುಂದುವರಿಯಿರಿ. ಪಾಲುದಾರಿಕೆ ಮಾಡುವ ವ್ಯವಹಾರಸ್ಥರಿಗೆ ಅಷ್ಟು ಲಾಭವು ಕಾಣುವುದಿಲ್ಲ. ವ್ಯಾಪಾರ ಮಾಡುವವರಿಗೆ ಕಠಿಣ ಪರಿಶ್ರಮದಿಂದ ಲಾಭ ಉಂಟಾಗಬಹುದು. ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ ಭವಿಷ್ಯ. ವ್ಯಾಪಾರದಲ್ಲಿ ಹಲವಾರು ದಿನದಿಂದ ನಿಮಗೆ ಸ್ಪರ್ಧಾತ್ಮಕವಾದಂಥ ವಿಷಯದಲ್ಲಿ ನಡೆಯುತ್ತಿದೆ. ನಿಮ್ಮ ಮನೆಯ ಮಕ್ಕಳು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿರಿ.
ಯಾವುದೇ ಕೆಲಸವನ್ನು ಮಾಡುವಾಗ ಜಾಣತನ ಮುಖ್ಯ, ಆದರೆ ಅದನ್ನು ಅತಿಯಾಗಿ ಮಾಡಿದರೆ ತುಂಬ ಅನರ್ಥಗಳಾಗುತ್ತವೆ. ಜಾಗೃತಿ. ಅದೃಷ್ಟ ಸಂಖ್ಯೆ 9. ಧನುಸ್ಸು ರಾಶಿ ಭವಿಷ್ಯ. ಸಮಾಜದಲ್ಲಿ ಉತ್ತಮ ಕೆಲಸವನ್ನು ಮಾಡಲು ಜನರ ಪ್ರಶಂಸೆಯನ್ನು ಪಡೆಯಲು ಇಷ್ಟಪಡುತ್ತೀರಿ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ದೇವತಾ ಕಾರ್ಯಗಳು ಮತ್ತು ಅನ್ನದಾನಗಳನ್ನು ಮಾಡಲು ಇಂದು ಯೋಗವಿರುತ್ತದೆ. ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮ ದೇವತಾ ಕಾರ್ಯಕ್ರಮವನ್ನು ಮಾಡುವಿರಿ. ಅದೃಷ್ಟ ಸಂಖ್ಯೆ 7. ಮಕರ ರಾಶಿ ಭವಿಷ್ಯ. ನೀವು ಸ್ವಾರ್ಥದ ಮನೋಭಾವನೆಯಿಂದ ಹೆಚ್ಚು ಕೆಲಸ ಮಾಡಲು ಹೋದಾಗ ಭಾವನೆಗಳಲ್ಲಿ ವಿರುದ್ಧವಾಗುತ್ತವೆ. ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಕೆಲವರಿಗೆ ಒಳ್ಳೆಯ ಉದ್ಯೋಗ ಸಹ ದೊರೆಯಬಹುದು. ಅದೃಷ್ಟ ಸಂಖ್ಯೆ 4. ಕುಂಭರಾಶಿ ಭವಿಷ್ಯ. ದಿನದ ಮಧ್ಯಾಹ್ನದ ನಂತರ ನೀವು ಎಲ್ಲೆಲ್ಲೋ ಹೊರಗಡೆ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗುವ ಯೋಚನೆಯನ್ನು ಮಾಡುವಿರಿ. ಅಲ್ಲಿ ಅಪರಿಚಿತರನ್ನು ಭೇಟಿಯಾಗಿ ಅವರಿಂದ ತೊಂದರೆ ಪಡುವಿರಿ. ನಿಮ್ಮ ಹೆಣ್ಣು ಮಕ್ಕಳ ಮದುವೆಯ ಬಗ್ಗೆ ಹೆಚ್ಚು ಗಮನ ಹರಿಸಿ. ಅವರಿಗೆ ಶೀಘ್ರ ವಿವಾಹ ಆಗುವ ಸಮಯವು ಕೂಡಿ ಬರಲಿದೆ. ಅದೃಷ್ಟ ಸಂಖ್ಯೆ 6. ಮೀನರಾಶಿ ಭವಿಷ್ಯ. ನೀವು ಆತುರವಾದಂಥ ಕೆಲಸಗಳನ್ನು ಮಾಡಿ ವ್ಯರ್ಥ ಮಾಡಿಕೊಳ್ಳಬೇಡಿರಿ. ನಿಮ್ಮ ಅಧಿಕಾರಿಗಳ ಜೊತೆ ಸಂತೋಷದಿಂದ ಮಾತುಕತೆಯನ್ನು ಮಾಡಿ ಉತ್ತಮ ಬಾಂಧವ್ಯದಿಂದ ಕೆಲಸಗಳನ್ನು ಮಾಡಿದರೆ ಮುಂದೆ ನಿಮಗೆ ಹೆಚ್ಚು ಲಾಭದಾಯಕವು ಉಂಟಾಗುತ್ತದೆ. ಪ್ರಮೋಷನ್ ದೊರೆಯುತ್ತದೆ. ಅದೃಷ್ಟ ಸಂಖ್ಯೆ 1. ಜೈ ಮಾತಾ ವನ್ನಾದೇವಿಯೇ ನಮಃ.